ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಟು RR310SPK. ಸೊ ಇವತ್ತು ರೈಡ್ ಹೊಟ್ಟಿರೋದು ಫ್ರೆಂಡ್ಸು. ನಮ್ಮ ಫ್ರೆಂಡ್ ಮದುವೆ, ಅಂದರೆ ಫ್ರೆಂಡ್ ತಮ್ಮ ಅಣ್ಣಂದು, KR ಪೇಟೆಯಲ್ಲಿ ಕೊಲ್ಲಿಗೂ. ಸೊ ಕರೆದಿದ್ದಾನೆ KR ಪೇಟೆ ತನಕ 3 hours ಜರ್ನಿ ಹೋಗಬೇಕು. ಸೊ ಹೋಗ್ತಾ ಹಾಸನ ರೋಡೇ ತೊಗೊಂಡು ಹೋಗುವ ಅಂತ. ಹಾಸನ ಅದೇ ಬೆಸ್ಟ್ ಅನಿಸುತ್ತೆ, ಲೊಕೇಶನ್ ಹಾಕೊಂಡಿದ್ದೀನಿ. ವೆಯ್ಟ್ ಮಾಡಿಬಿಟ್ಟು ಹೋಗ್ತಾ. ಇವತ್ತು ಬೇರೆ ಸಂಡೇ, ಎಲ್ಲ ಬೈಕರ್ಸ್ ಡೇ. ಸಂಡೇ ಅಂದರೆ ಬೈಕರ್ಸ್ ಡೇ. ವೆರೈಟಿ ಬೈಕ್ಸ್ ಹೋಗ್ಬೋದು ನಮಗೆ. ನೋಡಿ ಯಾವುದೆಲ್ಲ ಬೈಕ್ ಸಿಗುತ್ತಂತ. ಹೋಗ್ತಾ ರೈಡ್ ಹೋಗ್ತಿರೋದು, ರೈಡಿಂಗ್. ಸೊ ಕಮಾನ್ ಗಾಯ್ಸ್, ಗೋ.
KR ಪೇಟೆ ಯಾವ ಕಡೆ ಬ್ರೋ? KR ಪೇಟೆ ಸ್ಟ್ರೈಟಾ? ಸೊ ಫ್ರೆಂಡ್ಸ್ ವಿ ಆರ್ ಇನ್ KR ಪೇಟೆ. ದೇವ ವರ್ಮ ಒಂದು ಕಾಲ್ ಮಾಡಬೇಕಾ? ಈ ಮಂಟಪ ಅಲ್ಲ ಆ ಮಂಟಪ. ಒಂದು ಜಮ ಕೊಡೋ ಫ್ರೆಂಡ್ಸ್, ನಮ್ಮ ಫ್ರೆಂಡಿಗೆ ಬರೋಲ್ಲ ಅಂತೇಳಿ. ಗಾಡಿ ಪಾರ್ಕಿಂಗ್ ಎಲ್ಲಿ? ಪಾರ್ಕಿಂಗ್ ನೋ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾ. ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದು. ಹಲೋ ವರ್ಮಾ. ಮಳೆ ವರ್ಮಾ. ಮಳೆ. ಸರಿ ಲೋ ಹೊರ್ಗಡೆ ಇದ್ದೀರೋ? ಬೇವರ್ಸಿ ಬಂದು ಸಾಯಿ ಬೇಗ. ಸೊ ಸ್ವಲ್ಪ 5 ನಿಮಿಷ ಅಂದ್ಬಿಟ್ಟು ಇನ್ನು ಎಷ್ಟೊತ್ತು ಬರ್ತಾನೋ ಗೊತ್ತಿಲ್ಲ. ಪೆಟ್ರೋಲ್ ಬಂಕ್ ಜೊತೆ ಮೇಲೆ ಒಳ್ಳೆಯದು ಗಾಡಿ ಅನ್ನು ಪೆಟ್ರೋಲ್ ಹಾಕ್ಬೇಕು. KR ಪೇಟೆ ವರ್ಮಾ. ಎಲ್ಲಿದ್ದೀವಿ ವರ್ಮಾ? ನಾನು ಹೊರಗಡೆನೇ ಇದ್ದೀನಿ. ಆವಾಗಿಂದ ನಿಮ್ಗೆ ಕಾಲ್ ಮಾಡಿ. ನಾವು ಸುಳ್ಳು ಹೇಳಿರೋದು. ಹೊರಗಡೆನೇ ಇದ್ದೀನಿ ನಾನು. ಬಿಸಿಯಾ? ನಾನು ಮಂಟಪದ ಎದುರು ಇದ್ದೀನಿ. ಹಾಂ ಮತ್ತೇನು, ನಾನು ಸುಮ್ಮನೆ ಗಮ್ಮತ್ತು ಹೇಳಿರೋದು ಮಳೆ ಅಂತ. ಹಾಂ ಸರಿ ಸಾರಿ ಮಚ್ಚಾ. ಹಾಂ ಅದೇ ಊರಲ್ವಾ, ಹಳ್ಳಿ ಕಡೆ ಎಲ್ಲ ಜನ ಸ್ವಲ್ಪ ಟೆನ್ಷನ್ ಆಯ್ತು. ಗೊತ್ತಾಯ್ತು ಬಿಡು. ವಿಶ್ ಮಾಡ್ಬಿಟ್ಟು ಹೋಗ್ತೀನಿ. ಪಟ್ಟ ಬಂದೋಗು ಆಮೇಲೆ. ನೀನು ಹೋಗ್ಬೇಡ, ಅಲ್ಲೇ ಇರು ಮಗ. ಹಾಂ ಸರಿ ಬಾ ಹೋಗೋರ. ಬರ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ವೆಯ್ಟ್ ಮಾಡಿ ಅಂತೂ ಮದುವೆ ಗಾಡಿ ಬಂತು. ಒಳಗಡೆ ಇದ್ದಾನ ಇಲ್ಲ ಬೇರೆ ಗಾಡಿ ಒಳಗಡೆ ಇದ್ದಾನ ಬೇರೆನ ಗೊತ್ತಿಲ್ಲ. ಸೊ ಸರ್ ಮದುವೆ ಹುಡುಗ ಇದರಲ್ಲಿಲ್ಲ. ವರ್ಮಾ ನಿಂತಿರ್ತಾಳೆ. ಮದುವೆ ಯಾರಿಗಂತ ಗೊತ್ತಾಗ್ತಿಲ್ಲಪ್ಪ. ಇಲ್ಲೇ ಇದ್ದೆ ಅಂತ ಅನ್ಕೊಂಡೆ. ಇಲ್ಲಿ ಅಂದ್ರೆ ಟೈಮು, ಅಯ್ಯೋ ಅಲ್ಲಿ ಊರಲ್ಲಿ ಬಸ್ 2 ವರ್ಷ ಕೆಲಸ. ಇವರು ಫಸ್ಟ್ ಟೈಮ್ ಅಲ್ವಾ ನಮ್ಮ ಮದುವೆ ಇಲ್ಲ, ಎಲ್ಲಿ ಜಾಸ್ತಿ ವಿಸಿಟು ಮಾಡಿಲ್ಲ, ಏನೇನು ಅನ್ನೋದು ಗೊತ್ತಿಲ್ಲ. ಪಂಚೆ ಹೋಗಿ ಇದೆಲ್ಲ ತಗೊಬಿಟ್ಟಿದ್ದೀನಿ, ಅದನ್ನೇ ಮರ್ತ್ಕೊಂಡು ಯಾವುದೋ ಒಂದು ಸ್ಲೀಪರ್ ಹಾಕ ಬಂದ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಕಾರೋಳಿ ಹಾಕೊಂಡಿದ್ದಾರೆ ಅಂದ್ಕೊಂಡು ಎಲ್ಲ ಊರಲ್ವೇ. ಏನು ಮಾಡೋದು, ಪಂಚೆನ ಉಲ್ಟಾ ಪಲ್ಟ ಕಟ್ಬಿಟ್ಟಿದ್ದೀನಿ. ತೊಂದರೆ ಇಲ್ವಾ?
ನಿಂಗೊಂದು ಇಲ್ಲ ಮೊನ್ನೆ ಬಂದ ಕರ್ಕೊಂಬರ್ಬೇಕಾನೆ ಯಾವ್ದಾರ ಜಾಕಿಯ ಸುಮ್ಮನೆ ಹೆಂಗೆ ಒಬ್ಬನೇ ಹೊಡ್ಕೊ ಬಂದೆ. ಸೈಕಾಗಿತ್ತು. ಹಯಾಬುಸ ಒಂದು ಡ್ರೈವಿಂಗ್ ಟೈಗರು ಎಲ್ಲ ಕಾಣಿಸ್ತು ಬರ್ತಾ ಎಲ್ಲ ಹಾಯ್ ಬಾಯ್ ಅಂದ್ಕೊಂಡು. ನಾನು ದಾಸೆ ನಿಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ. ಬಂದು ವಿಸಿಟ್ ಆಗೋದು ಹೋಗೋದು. ನಮ್ಮಮ್ಮ ಆ ಕಡೆ ಯಾಕಂದ್ರೆ ಬರ್ತಾರೆ ಒಬ್ಬನೇ ಬಂದು ಏನೋ ಜಾಕಿ ಇಟ್ಕೊಂಬರ್ಬೇಕಾನೆ. ಏನೋ ಎಲ್ಲ ಟ್ರಿಪ್ ಹೋಯ್ತಿದ್ಯಾ ಅನ್ಸುತ್ತೆ ಕಣೋ ನಂಗೆ. ಯಾಕೋ ಹಿಂಗೆ ನೋಡಿದ್ರೆ ನಿಜ ಹೇಳು ಹೊರಟೆ ನಾನು ಇವಾಗ ನೀನು ಮಾತಾಡ್ಬೇಕು ಅಂತ ಬಂದಿರೋದು ನಾನು. ಸಮಾಧಾನವಾಗಿ ಬಂದು ಅಲ್ಲಿ ನೋಡ್ಕೊಂಡು ಎಲ್ಲ ಎಲ್ಲ ನೋಡ್ಕೊಂಡು ಟೈಮ್ ಇರೋ ಸಂಡೇ ಒಂದು ಕಣೋ. ನಿಮಗೆ ಗೊತ್ತು ತಾನೆ ನಿನ್ನೆ ಎಕ್ಸಾಮ್ ಹೆಂಗ್ ಬರ್ದು ಎಕ್ಸಾಮ ಎಲೆಕ್ಟ್ರಾನಿಕ್ಸ್ ಕ್ವಶನ್ ಒಂದೇ ಒಂದು ಗೊತ್ತಿಲ್ಲ ನನಗೆ. ರೀಸನಿಂಗ್ ಮತ್ತೆ ಆ್ಯಪ್ಟಿಟ್ಯೂಡ್ ಓಕೆ ಮತ್ತು ಕೇಳಲೇ ಬೇಡ ಸುಮ್ಮನೆ. ಬ್ಯಾಂಕ್ ಮೊಬೈಲ್ ಜೋಬಳಿಗೆ ಇಡ್ತೀನಿ ಆಯ್ತಿಲ್ಲ. ಇದು ಪಂಚ ಬೇರೆ ಫಸ್ಟ್ ಟೈಮ್ ಮುಟ್ಟಿರೋದು. ಎಷ್ಟೊತ್ತಿಗೆ ಬಿಸಾಕ್ಬಿಡ್ತೀನೋ ಅನ್ನಿಸ್ತೈತೆ. ಹೀಗಿರಲ್ಲ ಎಂತ ಮಾರೋದು. ಫೋಟೋ ಶೂಟ ನೆಕ್ಸ್ಟ್ ಮದುವೆ ಗಂಡು ಫ್ರೆಂಡ್ಸ್ ಇವನು. ವೀಡಿಯೋದಲ್ಲಿ ಹಾಕ್ತೀನಿ ಪಕ್ಕ. ಉಲ್ಟಾ ಬಿಟ್ಟು ಹಾಕ್ಬಿಟ್ಟಿದ್ದೀರಾ ವೀಡಿಯೋದಲ್ಲಿ ಪಕ್ಕ ಫಿಕ್ಸು. ಲೋ ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತು ಯೂಟ್ಯೂಬಲ್ಲಿ. ಮದುವೆ ಬಂದಿದ್ದೀನಿ ಹಂಗೆಲ್ಲ ಆಡಬೇಡ. ಸರಿ ಫ್ರೆಂಡ್ಸ್, ಇನ್ನು ಮದುವೆ ಗಂಡಿನ ತಮ್ಮ ಮದುವೆ ಗಂಡಲ್ಲಿದ್ದಾರೆ. ನೆಕ್ಸ್ಟ್ ಒಬ್ಬನೇ ಇರ್ತೀನಿ. ನೀನು ಬರ್ತಾರೆ ನಿಮ್ಗೆ ತೊಂದರೆ ಇಲ್ಲ ಆರಾಮ್ಸೆ. ನಾನು ರೇಲಿ ನಂಗೆ ಹೆಂಗೆ ಒಂದು ರೌಂಡ್ ಬರಬೇಕಿತ್ತು. ಇಲ್ಲಿ ಬಂದೆ ಶ್ರವಣ ಬೆಳಗ್ಗೆ ಹೋಗ್ಬೋದು. ಶ್ರವಣ ಬೆಳಗ್ಗೆ ಹೋಗಿದ್ಯಾ? ಏನು ಹಿಂಗೆ ಎಲ್ಲೋ ಹೋಗಿದ್ದೆ ಅನ್ಸುತ್ತೆ ಮುಂಚೆ ನೈಟೇ. ಮತ್ತೆ ತಗೊಂಡ್ಬರ್ತೀವಿ. ಗಾಡಿ ತೆಗಿಬೇಕು ಮಾಡ್ಬೇಕು. ನಾನು ಅಲ್ಲೋಗ್ಬಿಟ್ಟು ಹಾಲ್ ಹುಡುಕ್ತಿದ್ದೆ. ಲೊಕೇಶನ್ ಇಲ್ಲೇ ಕಾಣಿಸ್ತಾ? ಹಾಂ ಫ್ರೆಂಡ್ಸ್ ಅಂತೂ ಮದುವೆ ಮುಗೀತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಮತ್ತು ಬೇರೆ ಕಂಟೆಂಟ್ ತೊಗೊಂಡ್ಬರ್ತೀನಿ. ಸೊ ಅಲ್ಲಿ ತನಕ ವೇಟ್ ಆ್ಯಂಡ್ ವಾಚ್ ನೆಕ್ಸ್ಟ್ ವೀಕ್. ಇಷ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.